ಆ ಗ್ಯಾರಂಟಿಯಿಂದ ನಮ್ಮ ಹೆಣ್ಮಕ್ಳು ಹೆಣ್ಮಕ್ಳು ಇವತ್ತು ಹಳ್ಳಿಯ ಹೆಣ್ಮಕ್ಳು ನನ್ನ ತಾಯಿನೀರು ದಾರಿ ತಪ್ಪಿದ್ದಾರೆ ಅಂತ ಏನು ಮಾತಾಡಿದ್ದಾರೆ ಅದನ್ನ ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕುಮಾರಸ್ವಾಮಿಗೆ ನಾನು ಕ್ಷಮಾಪಣೆ ಕೇಳು ಅಂತ ಹೇಳುದಿಲ್ಲ. ಒಂದು ನಿಮಿಷದಲ್ಲಿ ಏನ್ ಮಾತಾಡ್ತಾರೆ ಏನ್ ಬಿಡ್ತಾರೋ ಗೊತ್ತಿಲ್ಲ. ಹಿಂದೆ ಇದೇ ರೀತಿ ನಮ್ಮ ತಾಯಿ ಮೇಲೂ ಕೂಡ ಮಾತಾಡಿದಂತ ಘಟನೆ ನನಗೆ ನೆನಪು ಬರ್ತದೆ. ಆ ಯಾರು ಅಪ್ಪ ಅಮ್ಮ ಮುಟ್ಟಿದಾನ ಅಂತ ಮಾತಾಡ್ಬಿಡಿದ ಕನಕಪುರದಲ್ಲಿ. ಕೊನೆಗೆ ನನ್ನ ಕ್ಷೇತ್ರಕ್ಕೆ ಬಂದು ಅಪಾಲಜಿ ಕೇಳಬೇಕಾದಂತ ಒಂದು ಪರಿಸ್ಥಿತಿ ಅವತ್ತು ನಿರ್ಮಾಣ ಆಯ್ತು. ಇವತ್ತು ನಾನು ಅಪಾಲಜಿ ಕೇಳು ಅಂತ ಹೇಳುದಿಲ್ಲ. ಇದು ನಿಮ್ಮ ಜವಾಬ್ದಾರಿ. ಇದು ಈಗಾಗಲೇ ಇಡೀ ರಾಜ್ಯದ ಹೆಣ್ಮಕ್ಳು ಹೋರಾಟಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಇದು ಬಿಟ್ಟು ಬೇರೆ ಏನಕ್ಕೆ ಅವ್ರಿಗೆ ಬೇರೆ ನಮ್ಮ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿಷಯ ಇಲ್ಲ. ನಾನು ನಿನ್ನೆ ಹೇಳಿರ್ತಕ್ಕಂಥದ್ದೇನು, ಈ ಗ್ಯಾರಂಟಿಗಳ ಹೆಸರಿನಲ್ಲಿ ನಿಮ್ಮಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿದ್ದೇನೆ. ಗಳ್ಳಿಯ ಮುಗ್ಧ ಜನತೆಯನ್ನು, ಮುಗ್ಧ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ನಿಮಗೆ ಕೈ ಎತ್ತಿ ಕೊಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಕೊಡದೆ ಇನ್ನೂ ಭಿಕ್ಷೆ ಬಿಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ದಾರಿ ತಪ್ಪದೆ ಇದನ್ನು ಗಮನಿಸಬೇಕು ಅನ್ನೋದು ಹೇಳಿದ್ದೇನೆ. ದಾರಿ ತಪ್ಪಿದ್ದಾರೆ ಅಂತ ಮಹಿಳೆಯರಿಗೆ ಅವಮಾನ ಮಾಡಿದ್ದೇನೆ ನಾನು. ಮಹಿಳೆಯರಿಗೆ ಇವತ್ತು ಅವರ ಮುಗ್ಧತೆಯೇ ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥ ಈಗಿನ ಇವರ ಗ್ಯಾರಂಟಿ ಸ್ಕೀಮ್ ಏನಿದೆ, ಆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಹೇಳಿದ್ದೇನೆ. ನಾನು ಸಾರ್ವಜನಿಕ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆಯಿಂದ ಇವತ್ತು ಮಹಿಳೆಯರಿಗೆ ಕಷ್ಟ ಅಂತ ಬಂದಾಗ ಯಾವ ರೀತಿ ವೈಯಕ್ತಿಕವಾಗಿ ಅವರ ಒಂದು ಬದುಕಿಗೆ ಆರ್ಥಿಕ ನೆರವುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಆಶ್ರಯಾಗಿದ್ದೇನೆ. ಅದು ಕೋಟ್ಯಾಂತರ ಪ್ರಕರಣಗಳನ್ನು ನಾನು ಇಡಬಲ್ಲೆ. ಮುಖ್ಯಮಂತ್ರಿಯಾಗಿ ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಈ ನಾಡಿನ ಮಹಿಳಾ ತಾಯಂದರು ಗ್ರಾಮ ವಾಸ್ತವ್ಯದಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ, ಸಾರಾಯಿ ನಿಷೇಧ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಮಹಿಳೆಯರ ಒಂದು ಕೂಗೇನಿತ್ತು, ಆ ಕುಟುಂಬದಲ್ಲಿ ಹಲವಾರು ಸಾವು ನೋವುಗಳೇನಾಗಿತ್ತು, ಕಳಪೆ ಸಾರಾಯಿಯನ್ನು ಮಾರಾಟ ಮಾಡೋದ್ರ ಮುಖಾಂತರ ಮಹಿಳೆಯರ ಒಂದು ಅವರ ಧ್ವನಿಗೆ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಾರಾಯಿ ನಿಷೇಧ ಮಾಡಿದೆ. ಇದು ನಾನು ಮಹಿಳೆಯರಿಗೆ ತೋರಿಸಿರ್ತಕ್ಕಂಥ ಗೌರವ. ಇವರಿಂದ ನಾನು ಕಲಿಬೇಕಾಗಿಲ್ಲ, ಕಾಂಗ್ರೆಸ್ ನಾಯಕರಿಂದ. ಇವ್ರು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.